ನಿಮಗೆ ಈಗೀಗ ಹಲ್ಲುಗಳ ಮಧ್ಯೆ ಗ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಐ ಅಸ್ಯೂಮ್ ನಿಮಗೆ 30 ಅಥವಾ 35 ವರ್ಷದ ಮೇಲ್ಪಟ್ಟವರಾಗಿರಬಹುದು ಅಂತ ಅನ್ಕೊಳ್ತೀನಿ. ಇಲ್ಲಿ 2 ಕಾರಣಕ್ಕಾಗಿ ಈ ಥರ ಗ್ಯಾಪ್ಸ್ ಆಗುತ್ತೆ. ಒಂದು ಏನು ಅಂತ ಅಂದ್ರೆ ಗಮ್ಸ್ ರಿಸೆಷನ್ ಮತ್ತೆ ಬೋನ್ ಲಾಸ್ ಆಗೋದ್ರಿಂದ ಆಗುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಮೆನೋಪಾಸ್‌ಗೆ ಏಜ್ ಹತ್ತತ್ರ ಇದ್ದಾಗ ಕೂಡ ಈ ಥರ ಆಗುತ್ತೆ. ಅದಲ್ದೇನೆ ಹಲ್ಲುಗಳನ್ನ ಕಡಿಯೋ ಅಭ್ಯಾಸ ರಾತ್ರಿ ಮಲಗಿದಾಗ ಕ್ಲೆಂಚಿಂಗ್ ಅಥವಾ ಬ್ರಕ್ಸಿಸಮ್ ಅಂತ ಹೇಳ್ತೀವಿ. ಆವಾಗಲೂ ಕೂಡ ಹೆವಿ ಅಕ್ಲೂಷಲ್ ಲೋಡ್ ಬೀಳೋದ್ರಿಂದ ಹಲ್ಲುಗಳ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮಿಸ್ಸಿಂಗ್ ಟೀತ್ ಇತ್ತು, ಯಾವ್ದಾದ್ರು ಮಿಸ್ಸಿಂಗ್ ಟೂತ್ ಇತ್ತು ಅಂತಂದ್ರೆ, ಅವಾಗ ಅಕ್ಕಪಕ್ಕದ ಹಲ್ಲುಗಳ ಮಧ್ಯೆನೂ ಗ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನೀವು ಅರ್ಲಿ ಸ್ಟೇಜಲ್ಲಿ ಹೇಗೆ ತಡಿಬೋದು ಅಂತಂದ್ರೆ, ಉಸಿರುಗಳ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಬರೀ ಹಲ್ಲುಗಳು ಅಷ್ಟೇ ಅಲ್ಲ. ಆಮೇಲೆ ವರ್ಷಕ್ಕೆ ಒಂದು ಸಾರಿ ಆದ್ರೂ ನೀವು ಡೆಂಟಲ್ ಸ್ಕೇಲಿಂಗ್ ಮಾಡಿಸ್ಕೊಳ್ಬೇಕು. ಇದರಿಂದ ನಿಮ್ಮ ಗಮ್ಸ್ ರಿಸೆಷನ್ ತಡೆಯುತ್ತೆ, ಹಾಗೆ ಬೋನ್ ಲಾಸ್ ಆಗೋದು ತಪ್ಪುತ್ತೆ. ಗ್ಯಾಪ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತಂದರೆ ಯಾವ ಕಾರಣಕ್ಕಾಗಿ ಕ್ರಿಯೇಟ್ ಆಗಿದೆ ಅಂತ ನಿಮ್ಮ ಡೆಂಟಿಸ್ಟ್‌ನ ಭೇಟಿ ಮಾಡಿ ತಿಳ್ಕೊಳ್ಳಿ. ಮಿಸ್ಸಿಂಗ್ ಟೂತ್ ಇತ್ತು ಅಂದರೆ ಅದನ್ನ ರಿಪ್ಲೇಸ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಅಕ್ಲೂಸಲ್ ಲೋಡ್ ಹೆವಿ ಬೈಟಿಂಗ್ ಫೋರ್ಸಿಂದ ಏನಾದರೂ ಗ್ಯಾಪ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕ್ಲಿಪ್ ಹಾಕ್ಸೋ